ಅಮರ ಮಧುರ ಪ್ರೇಮ. ಹೌದು, ನೀನು ಹೇಳ್ತಿರೋದನ್ನ ಸರಿ ಇದೆ. ಆದರೆ ನಾನು ಈಗಲೇ ಅವ್ರ ಮನೆಗೆ ಇಂಜೆಕ್ಷನ್ ಕೊಡೋಕ್ಕೆ ಹೋದರೆ ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ. ಹೇಗಿದ್ರು ನಾಳೆ ಮಧುರಾ ಮನೆಯಲ್ಲಿ ಮೆಹಂದಿ ಫಂಕ್ಷನ್ ಇದೆ, ಅಲ್ಲಿಗೆ ಅಮರ್ ಬಂದೇ ಬರ್ತಾನೆ. ಆಗ ಅವನಿಗೆ ಇದನ್ನು ಚುಚ್ತೀನಿ. ಸರಿ, ಇದು ಒಳ್ಳೆ ಐಡಿಯಾನೇ. ಆದರೆ ನಾವು ಬರೀ ಅಮರ್ ಒಬ್ಬನ್ನೇ ಟಾರ್ಗೆಟ್ ಮಾಡಬಾರ್ದು. ಮತ್ತೆ ಅವ್ರ ಮನೆಯವ್ರು ಎಲ್ಲರಿಗೂ ಇಂಜೆಕ್ಷನ್ ಚುಚ್ಚಿಬಿಡೋಣ. ಆಗ ಅವರೆಲ್ಲರೂ ಚಿಕ್ಕ ಮಕ್ಳ ಥರ ಕಯ್ಯ 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 ಅಂತ ಹತ್ಕೊಂಡು ಬಿದ್ದಿರ್ತಾರೆ. ಆಗ ಎಲ್ಲರನ್ನು ಕರ್ಕೊಂಡೋಗಿ ಟೇಕ್ ಕೇರಲ್ಲಿ ಸೇರಿಸ್ಬಿಡ್ಬೋದು. ಇಲ್ಲ ಕಣೆ, ಒಂದು ಅಟೆಂಪ್ಟ್ ಮಿಸ್ ಆದರೂ ಇನ್ನೊಂದು ಅಟೆಂಪ್ಟಲ್ಲಿ ಸಕ್ಸಸ್ ಆಗಬೇಕು. ಒಟ್ನಲ್ಲಿ ಅವ್ರ ಕುಟುಂಬದಲ್ಲಿ ಯಾರಿಗಾದ್ರೂ ಏನಾದರೂ ಆದರೆ ಮದುವೆ ಮುಂದಕ್ಕೆ ಹಾಕಲೇಬೇಕಲ್ಲ. ನಾನು ಮಧು ಅಮ್ಮಂಗೆ ಟಾರ್ಗೆಟ್ ಮಾಡ್ತೀನಿ, ನೀನು ಮಧು ಅಪ್ಪಂಗೆ ಟಾರ್ಗೆಟ್ ಮಾಡು. ನಿಮ್ಮಪ್ಪ ಅಮರಿಗೆ ಟಾರ್ಗೆಟ್ ಮಾಡಲಿ. ಸೂಪರ್ ಅಮ್ಮ, ಸೂಪರ್, ವೆರಿ ಗುಡ್. ಹಾಗೆ ಮಾಡೋಣ. ಇದಕ್ಕೆ ರಿವರ್ಸ್ ಆ್ಯಂಟಿಡೋಸೇಜ್ ಯಾವಾಗ ಕಂಡುಹಿಡಿತೀರಾ? ಕಂಡುಹಿಡಿತೀನಿ. ಫಾರ್ಮುಲಾ ಇನ್ನೇನು ವರ್ಕೌಟ್ ಆಗೋ ಥರ ಇದೆ, ಆಗ್ತಿದ್ದ ಹಾಗೆ ಕಂಡುಹಿಡಿತೀನಿ. ಸರಿ, ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಏನು ಪ್ಲ್ಯಾನ್ ಮಾಡಿದ್ಯಾ ಹೇಳಮ್ಮ. ಅದೊಂದು ಭಯಂಕರವಾದ ಪ್ಲ್ಯಾನ್. ಭಯಂಕರವಾದ ಪ್ಲ್ಯಾನಾ? ಅಂದರೆ ನಾನು ನೀನು ಅಪ್ಪ ದೆವ್ವದ ವೇಷದಲ್ಲಿ ಹೋಗಿ ಅವ್ರನ್ನ ಎದುರಿಸಿ ಚೂಜಿ ಚುಚ್ತೀವಾ? ಏಯ್, ಭಯಂಕರ ಅಂದರೆ ಹಾಗಲ್ವೇ, ತುಂಬ ಒಳ್ಳೆ ಪ್ಲ್ಯಾನು, ಎಕ್ಸ್ಟ್ರಾರ್ಡಿನರಿ ಪ್ಲ್ಯಾನ್ ಅಂತ ಅರ್ಥ. ನಂಗೆ ಗೊತ್ತು, ನೀನೇನಾದರೂ ಬ್ರಿಲಿಯಂಟ್ ಪ್ಲ್ಯಾನ್ ಯೋಚನೆ ಮಾಡಿರ್ತೀಯ ಅಂತ. ಅದೇನಂತ ಹೇಳಮ್ಮ. ಎಲ್ಲನೂ ಈಗಲೇ ಹೇಳಿಬಿಟ್ರೆ ಮಜಾ ಇರಲ್ಲ ಕಣೆ. ನಾಳೆ ಮಾಡಿ ತೋರಿಸ್ತೀನಲ್ಲ, ಆಗ ನಿನಗೆ ಗೊತ್ತಾಗತ್ತೆ. ನಂಗೆ ಗೊತ್ತು, ನಿನ್ನ ತಲೆಯಲ್ಲಿ ಏನು ಯೋಚನೆನೂ ಇಲ್ಲ, ಸುಮ್ಮನೆ ಯೋಚನೆ ಬಂದಿದೆ ಅಂತ ಬಿಲ್ಡಪ್ ಕೊಡ್ತಾ ಇದೆಯಾ. ಏಯ್, ಸುಮ್ಮನೆ ರೇ. ಅಪ್ಪ, ನಿಂಗೆ ಚುಚ್ಬಿಡ್ಲಾ? ಬೇಡಮ್ಮ, ಒಂದು ಕೆಲಸ ಮಾಡೋಣ, ನಾವಿಬ್ಬರು ಸೇರಿಕೊಂಡು ಇದನ್ನು ನಿಮ್ಮ ಅಮ್ಮಗೆ ಚುಚ್ಬಿಡೋಣ. ಏನಂತೀಯ? ಸರಿ ಸರಿ. ಕಾಂಚನ, ನಾನು ಹೇಳಿದ ಜಾಗದಲ್ಲೇ ದುಡ್ಡು ಕೊಟ್ಬಿಟ್ಟು ಬಂದೆ ಅಲ್ವಾ? ಹಾಂ ಮೇಡಮ್, ನೀವು ಹೇಳಿದಾಗ ನಿಮ್ಮ ಫ್ರೆಂಡ್ ಕೈಗೆ ದುಡ್ಡಿನ ಬ್ಯಾಗೆಲ್ಲ ಕೊಟ್ಬಿಟ್ಟು ಬಂದೆ. ಯಾಕೆ ಮೇಡಮ್ ಅವ್ರು ನಿಮ್ಗೆ ಕಾಲ್ ಮಾಡಲಿಲ್ವಾ? ಏನು ಮೇಡಮ್, ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಫ್ರೆಂಡಿಗೆ ಕಾಲ್ ಮಾಡ್ತಾ ಇದ್ದೀರಾ? ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ ಮೇಡಮ್? ಮೇಡಮ್, ಏನಿದು, ನನ್ನ ಅಕೌಂಟಿಗೆ 20,000 ಟ್ರಾನ್ಸ್ಫರ್ ಮಾಡಿದ್ದೀರಾ? ಯಾಕೆ ಮೇಡಮ್? ಏನೇ ಹೀಗೆ ಕೇಳ್ತಾ ಇದೀಯಾ? ನೀನಿಲ್ಲ ಅಂದಿದ್ರೆ ಇವರೆಲ್ಲ ಸೇರ್ಕೊಂಡು ಮಾಡ್ತಿರೋ ಮೋಸ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ. ನೀನು ಆ ವಿಷಯ ಹೇಳಿದ್ರಿಂದ ತಾನೇ ನಾನು ಅವರಿಂದ ದುಡ್ಡು ಕಿತ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡಿದ್ದು. ಆದರೂ ನಾನು ಮಾಡ್ತಾ ಇರೋ ಕೆಲಸಕ್ಕೆ ನೀವು ಸಂಬಳ ಕೊಡ್ತಾ ಇದ್ರಲ್ಲ ಮೇಡಮ್? ಅದು ಸಂಬಳ, ಇದು ಸಂಬಳದ ಮೇಲೆ ಗಿಂಬಳ. ಇಟ್ಕೋ, ಮಜಾ ಮಾಡು. ನಿನಗೇನು ಬೇಕೋ ತಗೋ, ಮನೆಯವ್ರಿಗೆಲ್ಲ ಕೊಡಿಸು, ಒಳ್ಳೆ ಹೋಟ್ಲು ಕರ್ಕೊಂಡೋಗಿ ಊಟ ಮಾಡಿಸು, ಎಂಜಾಯ್ ಮಾಡು. ತುಂಬ ಥ್ಯಾಂಕ್ಸ್ ಮೇಡಮ್. ಹೌದು ಮೇಡಮ್, ಅವ್ರೇನಾದ್ರು ಟ್ರ್ಯಾಕ್ ಮಾಡಿ ನಮ್ಮನ್ನ ಹಿಡ್ದಾಕ್ಬಿಟ್ರೆ? ಅವೆಲ್ಲ ಏನು ಮಾಡಲ್ಲ, ನೀನು ಹೆದರ್ಕೋಬೇಡ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಅದೇ ವಿಷಯನ ಮಾತಾಡ್ತಾ ಯೋಚನೆ ಮಾಡ್ತಾ ಇದ್ರೆ ನೀನೇ ಯಾವತ್ತಾದರೂ ಬಾಯಿ ಬಿಟ್ಬಿಡ್ತೀಯಾ, ಗೊತ್ತಾಯ್ತಾ? ಗೊತ್ತಾಯ್ತು ಮೇಡಮ್, ನನ್ನ ಕಡೆಯಿಂದ ಯಾವತ್ತೂ ಏನೂ ಆಗಲ್ಲ. ಸರಿ, ಕೆಳಗಡೆ ಎಲ್ಲರಿಗೂ ಹೇಳ್ಬಿಟ್ಟು ಬಂದ್ಯಾ? ಬ್ಲ್ಯಾಕ್ ಮೇಲರ್ ಹೇಳಿದ ಕಡೆನೇ ದುಡ್ಡಿಟ್ಬಿಟ್ಟು ಬಂದೆ ಅಂತ? ಹಾಂ, ಅವ್ರಿಗೆಲ್ಲ ಹೇಳಿಬಿಟ್ಟೆ ನನ್ನ ಮೇಲೆ ಬಂದಿದ್ದು. ಯಾರಿಗೂ ಒಂಚೂರು ಅನುಮಾನ ಬಂದಿಲ್ಲ ಮೇಡಮ್. ಇನ್ನೇನು ಮದುವೆಗಿದ್ದಿದ್ದು ಎಲ್ಲ ವಿಜ್ಞಾನ ಮುಗೀತು. ಇನ್ನು ಮದುವೆ ಒಂದು ಆಗಿಬಿಟ್ರೆ ಎಲ್ಲ ಸುಖಾಂತ್ಯ ಆಗತ್ತೆ. ಹಾಂ, ಅಂತ್ಯ ಅಲ್ಲ, ಆರಂಭ. ಈ ಕತೆ ಶುರುವಾಗೋದೆ ಮದುವೆ ಆದಮೇಲೆ ಕಣೆ. ಮದುವೆ ಒಂದಾಗಲಿ, ಆಮೇಲೆ ನೋಡ್ತಾ ಇರು ಈ ಕತೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಹೇಗೆ ಕೊಡ್ತಾ ಇರ್ತೀನಿ ಅಂತ. ನನಗೆ ಮೋಸ ಮಾಡಿ ನನ್ನ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ ಆ ಮಧುರ. ನನ್ನ ಮಗ ಅವಳಿಗೆ ತಾಳಿ ಮಾತ್ರ ಕಟ್ತಾನೆ, ಆದರೆ ಅವರಿಬ್ರು ಗಂಡ ಹೆಂಡತಿ ಥರ ಸಂಸಾರ ಮಾಡಲ್ಲ.
ಮಾಡೋಕೆ ನಾನು ಬಿಡೋದಿಲ್ಲ. ಫಸ್ಟ್ ನೈಟು ಹನಿಮೂನು ಯಾವುದೂ ನಡೆಯಲ್ಲ. ಏನು ಮೇಡಮ್ ಪಕ್ಕಾ ವಿಲನ್ ಥರ ಮಾತಾಡ್ತಾ ಇದ್ದೀರಾ? ನಾನು ಯಾಕೆ ವಿಲನ್ ಆಗಲಿ? ಅವರೇ ವಿಲನ್ಗಳು. ಎಲ್ಲರೂ ಸೇರಿಕೊಂಡು ಆ ಫ್ರಾಡ್ ಮಧುರನ್ನ ನನ್ನ ತಲೆ ಕಟ್ಟಕ್ಕೆ ನೋಡ್ತಾ ಇದ್ದಾರಲ್ಲ, ಆ ಫ್ರಾಡ್ ಮಧುರ ಇದ್ದಾಳಲ್ಲ ಅವಳು ವಿಲನ್. ಯೋಗ್ಯತೆಗೂ ಮೀರಿ ನಮ್ಮ ಸಂಬಂಧ ಬೆಳ್ಸಕ್ಕೆ ನೋಡ್ತಾ ಇದ್ದಾರಲ್ಲ ಅವ್ರ ತಂದೆ ತಾಯಿ, ಅವರು ವಿಲನ್. ಇವ್ರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಕೂತಿದ್ದಾರಲ್ಲ ನಮ್ಮ ಅತ್ತೆ, ಆ ಮುದ್ಕಿ, ಅವರು ದೊಡ್ಡ ವಿಲನ್. ಅವರೆಲ್ಲರೂ ವಿಲನ್ಗಳೇ. ಅವ್ರು ಮಾಡಿರೋ ಮೋಸಕ್ಕೆ ಮೋಸದಿಂದನೇ ಬುದ್ಧಿ ಕಲ್ಸ ಕೊಟ್ಟಿರೋ ನಾನು ಹೀರೋಯಿನ್ ಕಣೆ. ಹೌದು, ನನ್ನ ಕತೆಗೆ ನಾನೇ ಕಥಾನಾಯಕಿ. ಅಬ್ಬಾ ಏನು ಹೇಳಿದ್ರಿ ಮೇಡಮ್, ಕರೆಕ್ಟಾಗಿ ಹೇಳಿದ್ರಿ. ನಂಗೆ ಇದೆಲ್ಲ ಗೊತ್ತೇ ಆಗಲಿಲ್ಲ ನೋಡಿ. ಇನ್ನು ಮದುವೆ ನಡೆಯೋ ತನಕ ನಾರ್ಮಲ್ ಆಗಿ ಇದ್ಕೊಂಡು ಅವ್ರ ಜೊತೆ ನಗ್ನಗ್ತಾ ಮಾತಾಡಿಕೊಂಡು ಈಗ ಮದುವೆ ಒಂದು ಮುಗಿಸೋಣ. ಈ ಮದುವೆ ಒಂದು ಮುಗಿಲಿ, ಆಮೇಲಿದೆ ಅವ್ರಿಗೆ ಮಾರಿ ಹಬ್ಬ. ಅತ್ತೆ, ನಿಮ್ಮ ಸಂಬಂಧಿಕರು ಹುಡುಗ ಒಬ್ಬ ತುಮಕೂರಲ್ಲಿ ಕೊರಿಯರ್ ನಡೆಸ್ತಾ ಇದ್ದಾನೆ ಅಲ್ವಾ? ಹೌದು, ನಡೆಸ್ತಿದ್ದಾನೆ. ಸ್ವಾಮಿ ಅಂತ. ಯಾಕೆ? ಅವನಿಗೆ ಒಂದು 300 ಕಾರ್ಡ್ ಕಳಿಸಿ ನಮ್ಮ ಸಂಬಂಧಿಕರಿಗೆಲ್ಲ ಕೊರಿಯರ್ ಮಾಡು ಅಂತ ಹೇಳಬೇಕು. ಅವನಿಗಲ್ಲಿ ಕಳಿಸೋ ಬದಲು ನಾವು ಇಲ್ಲಿಂದಲೇ ಮಾಡ್ಬೋದಲ್ಲ? ನಾವೇ ಮಾಡಿದ್ರೆ ಒಂದು ಕಾರ್ಡ್ಗೆ ಮಿನಿಮಮ್ ಅಂದರೂ 60 ರೂಪಾಯಿ ಖರ್ಚಾಗತ್ತೆ. ಅದಕ್ಕೆ ಅವನಿಗೆ ಕಳಿಸಿ ಅವನೇ ಎಲ್ಲರಿಗೂ ಕೊರಿಯರ್ ಮಾಡಲಿ ಅಂತ ಹೇಳಿದ್ದು. ಓಹೋ, ಓಸಿನಲ್ಲಿ ಕೊರಿಯರ್ ಸೇವೆ ಚೆನ್ನಾಗಿದೆ ಚೆನ್ನಾಗಿದೆ. ಅಲ್ಲ, ಅವನ ಯಾಕೆ ಸ್ವಂತ ಖರ್ಚಲ್ಲಿ ನಮ್ಮನೆ ಮದುವೆ ಇನ್ವಿಟೇಷನ್ ಹಂಚಬೇಕು? 5 ವರ್ಷದಿಂದೆ ಅವ್ನು ಬೆಂಗಳೂರಿಗೆ ಬಂದಿದ್ದಾಗ ನಮ್ಮನೇಲೇ ಉಳ್ಕೊಂಡು 3 ಹೊತ್ತು ಊಟ ತಿಂಡಿ ಮಾಡಿದ್ನಲ್ಲ, ನೆನಪಿದೆಯಾ? ನೆನಪಿಲ್ದೆ ಏನೋ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದ. ನನ್ನ ಮೇಲೆ ಪ್ರೀತಿಗೆ ಇಲ್ಲಿ ಉಳ್ಕೊಂಡ ಮೇಲೆ ಊಟ ತಿಂಡಿ ಮಾಡ್ದಿದ್ರಾಗತ್ತಾ? ಅದೇ ಅವ್ನು ಮಾಡಿದ ತಪ್ಪು. ಅದ್ರಲ್ಲೇನು ತಪ್ಪು? ಈಗ ಗೊತ್ತಾಗುತ್ತೆ, ನೋಡ್ತಾ ಇರೋ. ಅಕ್ಕ ನೀನು ಹೇಳು ಮೊದಕ್ಕೆ. ಆವಾಗ ಅವ್ನಿಗೆ ಊಟ ಹಾಕಿದ ಬದಲಾಗಿ ಅವನಿವಾಗ ನಮಗೆ ಸಹಾಯ ಮಾಡಬೇಕು. ಅದು ಪಾಯಿಂಟು. ನಾನು ಹೇಳಿಲ್ವಾ? ಅಲ್ವೇ, ಯಾವತ್ತೋ ಒಂದಿನ ಯಾರಿಗೋ ಒಬ್ರಿಗೆ ಒಂದು ತುತ್ತು ಅನ್ನ ಹಾಕಿ ಈ ಥರ ಪ್ರತಿಫಲ ಅಪೇಕ್ಷೆ ಮಾಡ್ತಾರೇನೆ, ಇದು ತಪ್ಪಲ್ವೇನೆ? ಹಾಂ, ಏನು ಒಂದು ತುತ್ತ? ನಂಗೆ ಅದು ಬೇಕು, ಇದು ಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು, ಅದು ಮಾಡಿಸಿ ಇದು ಮಾಡಿಸಿ ಅಂತ 3 ಹೊತ್ತು ಗಡತ್ತಾಗಿ ತಿಂತನಲ್ಲ. ಅವನಿಲ್ಲಿದ್ದು ಒಂದೇ ವಾರಕ್ಕೆ 5 kg ಜಾಸ್ತಿ ಆಗಿದ್ದೀನಿ ಅಂತ ತಮಾಷೆ ಮಾಡ್ದ. ಏನು ಮರ್ತೋಯ್ತಾ? ಅದಕ್ಕೆ ಇವಾಗ ಬಡ್ಡಿ ಸಮೇತ ವಸೂಲಿ ಮಾಡ್ತಿದ್ಯಾ? ಮತ್ತೆ ಬಿಟ್ಬಿಡ್ತಾವ? ಬಂದವರಿಗೆಲ್ಲ ಊಟ ಹಾಕೋದಕ್ಕೆ ಇದನ್ನೇನು ತೋಟ ತಪ್ಪನ ಛತ್ರ ಥರ ಮಹೇಶ್ವರಿ ಧರ್ಮಛತ್ರ ಅನ್ಕೊಂಡ್ಬಿಟ್ಟಿದಾರ ಅಲ್ವೇನಕ್ಕ? ಅದೆಲ್ಲ ಮಾತ್ಬೇಡ. ನಿಮ್ಗೆ ಹೇಳೋಕ್ಕಾದ್ರೆ ಹೇಳಿ, ಇಲ್ಲ ಅಂದರೆ ಅವ್ನ ಫೋನ್ ನಂಬರ್ ಕೊಡಿ, ನಾನೇ ಫೋನ್ ಮಾಡಿ ಅವನಿಗೆ ಒಪ್ಪಿಸ್ತೀನಿ. ನನ್ನ ಮಗನ ಮದುವೆ ಕಾರ್ಡ್ ಕಳಿಸ್ತೀನಿ, ನಿನ್ನ ಪ್ರೀತಿಯ ಜಗ್ಗು ಅಜ್ಜಿಗೋಸ್ಕರ ಎಲ್ಲರಿಗೂ ಕೊರಿಯರ್ ಮಾಡಿಬಿಡು ಕಂದ ಅಂತ ಹೇಳ್ತೀನಿ. ಅದೇನು ಸರಿ, ನಾನು ಕೇಳಿದ್ರೆ ಅವ ಇಲ್ಲ ಅಂತ ಅನ್ನೋಲ್ಲ, ಕೊರಿಯರ್ ಮಾಡ್ತಾನೆ. ಆದ್ರೆ ನಾವು ಮದುವೆ ಮಾಡ್ತಿರೋದು ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಅಲ್ವಾ? ಅದಕ್ಕೆ ಇಷ್ಟೊಂದು ಕಾರ್ಡ್ ಯಾಕೆ ಕಳಿಸ್ಬೇಕು? ಹೌದಲ್ವಾ? ಒಳ್ಳೆ ಪಾಯಿಂಟೇ. ನಂದರ್ಬಾರ್ದು, ಇದು ನಾನು ಹೊಳಲೇ ಇಲ್ವಲ್ಲ. ನಾವೆಲ್ರಿಗೂ ಕಾರ್ಡ್ ಕಳಿಸ್ತಾ ಇರೋದು ಮದುವೆಗೆ ಬನ್ನಿ ಅಂತ ಹೇಳಕ್ಕಲ್ಲ, ಬರಬೇಡಿ ಅಂತ ಹೇಳಕ್ಕೆ. ಪತ್ರಿಕೆನೂ ಕಳಿಸಿ ಒಂದು ವಾಟ್ಸಪ್ ಮೆಸೇಜು ಕಳಿಸ್ತೀನಿ. ಮದುವೆ ಮಾಡ್ತಿದ್ದೀವಿ, ಒಮಿಕ್ರಾನ್ ವೈರಸ್ಸಿಂದ ಮದುವೆಗೆ ಜಾಸ್ತಿ ಜನ ಸೇರೋ ಹಾಗಿಲ್ಲ, ಸಿಂಪಲಾಗಿ ಮದುವೆ ಮಾಡ್ತಾ ಇದ್ದೀವಿ, ನಿಮಗೆಲ್ಲ ವಿಷಯ ಗೊತ್ತಿರಲಿ ಅಂತ ಈ ಪತ್ರಿಕೆ. ದಯವಿಟ್ಟು ಯಾರು ಮದುವೆಗೆ ಬರಬೇಡಿ, ಮದುವೆ ದಿನ ಫೇಸ್ಬುಕ್ ಲೈವ್ ಹೋಗ್ತೀವಿ, ನೀವು ಎಲ್ಲಿದ್ದೀರೋ ಅಲ್ಲಿಂದನೇ ಮದುಮಕ್ಕಳಿಗೆ ಆಶೀರ್ವಾದ ಮಾಡಿ ಅಂತ. ಹಾಂ, ಮುಯಿ ಮಾಡೋರೆಲ್ಲ ನಾನು ಗೂಗಲ್ ಪೇಗೆ ಮುಯಿ ಮಾಡಿಬಿಡಿ ಅಂತ. ಓಹೋ, ಮದುವೆಗೆ ಮಾತ್ರ ಯಾರು ಬರ್ಕೊಡ್ದು, ಮೂಯಿ ಮಾತ್ರ ಎಲ್ಲರೂ ಮಾಡಬೇಕು, ಇದು ಯಾವ ನ್ಯಾಯನೇ? ಮತ್ತೆ ನಾನು ಎಲ್ಲರೂ ಮದುವೆಗೆ ಹೋಗಿ 500,000 ಅಂತ ಮುಯಿ ಹಾಕಿಲ್ವಾ?
ನನ್ಗಿರೋನೊಬ್ನೇ ಮಗ, ನಾನು ಈ ಚಾನ್ಸ್ ಬಿಟ್ಬಿಡ್ತೀನಾ? ಭಲೆ ಅಕ್ಕ ಭಲೆ. ತಲೆ ಅಂದರೆ ನಿಂದೆ ತಲೆ. ಮದುವೆ ಕರೆದಂಗೂ ಇರುತ್ತೆ, ಅವ್ರಿಗೆಲ್ಲ ಊಟ ಹಾಕೋದು ತಪ್ಪುತ್ತೆ, ಹಾಗೆ ಮೂಯ್ ತಗೊಂಡಂಗೆ ಆಗುತ್ತೆ. ವೆರಿ ಗುಡ್ ವೆರಿ ಗುಡ್, ಒಳ್ಳೆ ಐಡಿಯಾ. ಆದಷ್ಟು ಬೇಗ ಕಾರ್ಡ್ ಎಲ್ಲ ತುಮಕೂರಿಗೆ ಕಳಿಸು. ಏನು ಕಳಿಸು ಅಂತ ಇದೀಯಾ? ಪ್ರಿಂಟರ್ ಅಡ್ರೆಸ್ನ ಮೆಸೇಜ್ ಮಾಡ್ತೀನಿ. ಅವ್ರ ಹತ್ರ ಹೋಗಿ ಕಾರ್ಡ್ ತಗೊಂಡು ಬಸ್ ಹತ್ಕೊಂಡು ಹೋಗಿ ತುಮಕೂರ್ಗೆ ಹೋಗಿ ಕೊಟ್ಬಿಟ್ ಬಾ. ಅಯ್ಯಯ್ಯೋ, ಏನಕ್ಕ ನಿನ್ನನ್ನು ಹೋಗ್ಲಿದ್ದಕ್ಕೆ ನನ್ನ ಬುಡಕೆ ಬಂತಲ್ಲ. ಅಡ್ರೆಸ್ ಮೆಸೇಜ್ ಮಾಡಿದ್ದೀನಿ, ಹೊರಡು ಹೊರಡು. ಭಯಂಕರ ಕ್ರಿಮಿನಲ್ ಕಣೋ ನಿಮ್ಮಕ್ಕ. ಹಾಂ, ಕ್ರಿಮಿನಲ್ಲೇ. ಇವಳೇನಾದರೂ ರಾಜಕೀಯ ಕಾಲಿಟ್ಬಿಟ್ರೆ ಅಲ್ಲಿರೋರೆಲ್ಲ ಕಾಲು ಕೆತ್ಬಿಡ್ತಾರೆ. ಏನು ಮಧು, ಏನೋ ಮಾತಾಡಬೇಕು ಅಂದೆ, ಈಗೇನೋ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ಹೇಗೆ ಸ್ಟಾರ್ಟ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಸ್ಟಾರ್ಟಿಂಗ್ ಟ್ರಬಲ್ಲ, ಮಾತಾಡ್ತಾ ಹೋಗು, ಎಲ್ಲ ತಾನಾಗ್ ತಾನೇ ಬಾಯಿಗೆ ಬರುತ್ತೆ. ಹೌದು, ಯಾವ ವಿಚಾರದ ಬಗ್ಗೆ ಮಾತಾಡ್ಬೇಕು ಇವಾಗ? ಅದೇ ನಮ್ಮ ವಿಷಯ. ಏನು ಮದುವೆ ವಿಷಯನ? ನೀನು ಇನ್ನೂ ಮದುವೆ ವಿಷಯನೇ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ನಾನಾಗಲೇ ಹನಿಮೂನ್ಗೆ ಎಲ್ಲೋಗ್ಬೇಕು, ನೀನು ಪ್ರೆಗ್ನೆಂಟ್ ಆದಾಗ ಯಾವ ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ಮಗುಗೆ ಏನು ಹೆಸರಿಡಬೇಕು ಅಂತೆಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡ್ಬಿಟ್ಟಿದ್ದೀನಿ. ನೀನು ನೋಡಿದ್ರೆ ಇನ್ನು ಮದುವೆ ಬಗ್ಗೆನೇ ಮಾತಾಡಬೇಕು ಅಂತಿದೆಯಲ್ಲ ಮಧುರ. ಮೊದಲು ಮದುವೆ ಆಗಬೇಕಲ್ವಾ ಅಮರ್, ಆಮೇಲೆ ತಾನೇ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದು. ಏನು ನೀನು ನಾನು ತಮಾಷೆ ಮಾಡಿದ್ರೆ ನೀನು ಇಷ್ಟು ಸೀರಿಯಸ್ ಆಗಿ ಮದುವೆ ಆಗಬೇಕಲ್ವಾ ಅಂತಿದ್ಯಾ? ಯಾಕಾಗಲ್ಲ? ಹಾಗೆ ಆಗುತ್ತೆ. ಅದೇ ನನಗೆ ಡೌಟು. ಅದೇ ಯಾಕೆ ಅಂತ? ನಿಮ್ಮಮ್ಮ ಮಾತಾಡ್ತಿರೋದೆಲ್ಲ ನೋಡ್ತಿದ್ರೆ ನಮ್ಮ ಫ್ಯಾಮಿಲಿ ಬಗ್ಗೆ, ನಾವು ಹೇಳಿರೋ ಸುಳ್ಳಿನ ಬಗ್ಗೆ ಎಲ್ಲ ಗೊತ್ತಾಗಿದೆ ಅನ್ನಿಸ್ತಿದೆ. ಅದಕ್ಕೆ ಎಲ್ಲಿ ಕೊನೆ ಮೂಮೆಂಟಲ್ಲಿ ಮದುವೆ ಕ್ಯಾನ್ಸಲ್ ಮಾಡಿಬಿಡ್ತಾರೋ ಅಂತ ಭಯ ಆಗ್ತಿದೆ. ಅಂಥದ್ದೇನು ಮಾತಾಡಿದ್ರು ನಮ್ಮಮ್ಮ ಈಗ? ಅತ್ತೆ ನಮ್ಮ ಅಮ್ಮಂಗೆ ಫೋನ್ ಮಾಡಿದ್ರಂತೆ. ಮಾಡಲಿ ಬಿಡು. ಅಳಿಯನ್ನ ಮತ್ತು ಮಗಳನ್ನ ಹನಿಮೂನ್ಗೆ ಯಾವ ಕಂಟ್ರಿ ಕಳಿಸ್ತೀರಾ ಮೊದಲೇ ಹೇಳಿಬಿಡಿ, ಯಾಕಂದರೆ ನಮ್ಮ ಮಗನಿಗೆ ಸರಿಯಾಗಿ ಬರ್ಡೇ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರಂತೆ. ಅಷ್ಟೇನಾ? ನಮ್ಮಮ್ಮ ನಿಮ್ಮನ್ನ ದೊಡ್ಡ ಶ್ರೀಮಂತರ ಅನ್ಕೊಂಡಿದ್ದಾರೆ, ಅದಕ್ಕೆ ನಿಮ್ಮನ್ನ ಹನಿಮೂನ್ಗೆ ಫಾರಿನ್ಗೆ ಕಳಿಸ್ತೀರಾ ಅನ್ಕೊಂಡು ಕೇಳಿದ್ದಾರೆ ಅಷ್ಟೇ. ಅಷ್ಟೇ ಅಲ್ಲ, ಮದುವೆಗೆ ನಿಮ್ಮ ಕಡೆಯಿಂದ ಎಲ್ಲರನ್ನೂ ಕರೆಯೋಕ್ಕೆ ಹೋಗಬೇಡಿ, ನಾವೇನೋ ಮದುವೆನ ಸಿಂಪಲಾಗಿ ದೇವಸ್ಥಾನದಲ್ಲಿ ಮಾಡ್ತಿದ್ದೀವಿ. ನಿಮ್ಮ ಯಜಮಾನ್ರು, ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲ ತುಂಬ ಶ್ರೀಮಂತರಾಗಿರ್ತಾರೆ, ಎಲ್ಲರೂ ದೊಡ್ಡ ದೊಡ್ಡ ಕಾರಲ್ಲಿ ಬರ್ತಾರೆ. ದೇವಸ್ಥಾನದ ಹತ್ರ ಕಾರ್ ಪಾರ್ಕಿಂಗೂ ಇಲ್ಲ, ಎಲ್ಲರೂ ಮ್ಯಾನೇಜ್ ಮಾಡೋದು ಕಷ್ಟ ಆಗಿಬಿಡುತ್ತೆ ಅಂತ ಹೇಳಿದ್ರಂತೆ. ಅದು ಕರೆಕ್ಟೇ ಅಲ್ವಾ? ಹೇಳಿರೋದೇನೋ ಕರೆಕ್ಟಾಗೇ ಇದೆ, ಆದರೆ ಅವ್ರು ಹೇಳಿದ ರೀತಿ ತುಂಬ ವ್ಯಂಗ್ಯವಾಗಿದೆ. ಅದಕ್ಕೆ ಅಮ್ಮಂಗೆ ಭಯ ಆಗಿದೆ. ಅದಕ್ಕೆ ಅಮ್ಮ ನನಗೆ ನೀನಾಗಿ ನೀನೇ ಹೋಗಿ ಎಲ್ಲ ವಿಷಯನೂ ಹೇಳಿ ಸಾರಿ ಕೇಳ್ಕೊಂಡು ಬಾ ಅಂತ ಹೇಳಿದ್ರು. ಅತ್ತೆಗೆ ಎಲ್ಲ ವಿಷಯ ಗೊತ್ತಾಗಿದೆ ಅಂತ ನನಗೂ ಡೌಟ್ ಆಗ್ತಿದೆ. ಅದಕ್ಕೆ ನಿನ್ನ ಹತ್ರ ಒಂದು ಮಾತು ಹೇಳಿ ಅತ್ತೆ ಹತ್ರ ಮಾತಾಡೋಣ ಅಂತ ಬಂದೆ. ನಮ್ಮ ಅಮ್ಮಂಗೆ ಈ ಥರ ಇಂಡೈರೆಕ್ಟಾಗಿ ವ್ಯಂಗ್ಯವಾಗಿ ಎಲ್ಲ ಮಾತಾಡೋಕ್ಕೆ ಬರಲ್ಲ, ಏನಿದ್ರು ಡೈರೆಕ್ಟಾಗಿ ಮುಕ್ಕೊಡ್ದಂಗೆ ಮಾತಾಡ್ಬಿಡ್ತಾರೆ. ಹಂಗೂ ಒಂದು ವೇಳೆ ಅಮ್ಮಂಗೆ ವಿಷಯ ಎಲ್ಲ ಗೊತ್ತಾಗಿದ್ದಿದ್ರೆ ಸುಮ್ಮನೆ ಕೂರ್ತಿರ್ಲಿಲ್ಲ, ಸೀದಾ ಎಲ್ರನ್ನೂ ಸೇರಿಸಿ ಪಂಚಾಯಿತಿ ಮಾಡಿ ಕೂಗಾಡಿ ಕಿರ್ಚಾಡಿ ಮದುವೆನ ಕ್ಯಾನ್ಸಲ್ ಮಾಡ್ಬಿಟ್ರಿ ಅವರು. ಇಲ್ಲ ಮರ್, ಅತ್ತೆ ಹೇಗೆ ಅಂತ ನನಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಈ ವಿಷಯದಲ್ಲಿ ಮಾತ್ರ ನನ್ನ ಮನಸ್ಸು ಹೇಳ್ತಿರೋದೇ ಸರಿಯಾಗಿದೆ ಅನ್ನಿಸ್ತಿದೆ. ಅತ್ತೆಗೆಲ್ಲ ವಿಷಯ ಗೊತ್ತಾಗಿದೆ ಅಮ್ಮರ್. ಅಮ್ಮನಿಗೆಲ್ಲ ವಿಷಯ ಗೊತ್ತಾದರೆ ಗೊತ್ತಾಗ್ಲಿ ಬಿಡು, ಅವ್ರಾಗ ಅವರೇ ಈ ಮದುವೆ ನಿಲ್ಲಿಸೋ ಮಾತಾಡೋ ತನಕ ನಾವೇನು ಮಾತಾಡೋದು ಬೇಡ. ಹಾಗೂ ಒಂದು ವೇಳೆ ಈ ಮಾತು ಹೊರಗೆ ಬಂದರೆ ನನಗೆ ಅಜ್ಜಿಗೆ ಎಲ್ಲ ವಿಷಯನೂ ಗೊತ್ತಿತ್ತು, ನಾವು ಸೇರ್ಕೊಂಡು ಇದನ್ನೆಲ್ಲ ಮಾಡಿದ್ವಿ ಅಂತ ನಿನ್ನ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ತೀವಿ, ನೀನು ಹೆದರ್ಕೋಬೇಡ. ಆದರೆ ದಯವಿಟ್ಟು ನೀನೇ ಅಮ್ಮನ ಹತ್ರ ಹೋಗಿ ಏನೂ ಹೇಳಬೇಡ ಪ್ಲೀಸ್, ಗೊತ್ತಾಯ್ತಾ? ಮಧುರ ಸರಿ ಬಾ, ಹೊರಗಡೆ ಹೋಗಿ ಒಂದು ರೌಂಡ್ ಹಾಕೊಂಬರೋಣ. ಓಹೋ, ಮೇಡಮ್ಗೆಲ್ಲ ಗೊತ್ತಾಗಿದೆ ಅಂತ ಇವಳಿಗೆ ಭಯ ಬಂದಿದೆ. ಗುಡ್, ಈಗಲೇ ಹೋಗಿ ಮೇಡಮ್ಗೆಲ್ಲ ವಿಷಯನೂ ಹೇಳ್ತೀನಿ. ಮೇಡಮ್ 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 ಯಾಕೆ ಹಿಂಗೆ ಕೂಕೊಂಡು ಬರ್ತಾ ಇದೀಯಾ? ನಿಮ್ಮ ಮಗನ ನೋಡೋಕ್ಕೆ ನಿಮ್ಮ ಸೊಸೆ ಬಂದಿದ್ಲು. ಅವಳು ನನ್ನ ಸೊಸೆ ಅನ್ಬೇಡ,
420 ಬಂದಿದ್ದಾಳೆ ಅಂತೇಳು. ಏನಂತೆ ಆ ಫ್ರಾಡ್ದು ಗೋಳು? ಅಯ್ಯೋ ಅದನ್ನ ಯಾಕೆ ಕೇಳ್ತೀರಾ, ಫುಲ್ ಗೋಳೆ. ಅಂದರೆ ಅವಳಿಗೆ ನಿಮ್ಮ ಮೇಲೆ ಅನುಮಾನ ಬಂದಿರೋ ಹಾಗಿದೆ. ನನ್ನ ಮೇಲೆ ಅನುಮಾನನ? ಅವಳೇ ದೊಡ್ಡ ಕಳ್ಳಿ, ಅವಳೇ ನನ್ನ ಮೇಲೆ ಅನುಮಾನ ಪಡೋದು? ಆ ಥರ ಅನುಮಾನ ಅಲ್ಲ ಮೇಡಮ್. ಮತ್ತೆ ಅವ್ರು ಆಡಿರೋ ಮೋಸದಾಟ ಎಲ್ಲ ನಿಮಗೆ ಗೊತ್ತಾಗೋಗಿದ್ಯೇನೋ ಅಂತ ಸಂದೇಹ ಶುರುವಾಗೋಗಿದೆ. ಅದನ್ನೇ ನಿಮ್ಮ ಮಗನ ಹತ್ರ ಹೇಳ್ಕೊಂಡು ಗೊಳಾಡ್ತಿದ್ಲು. ಓ, ಅದಕ್ಕೆ ನನ್ನ ಮಗ ಏನಂದ? ಅಯ್ಯೋ ಹಾಗೇನಿಲ್ಲ, ಇಷ್ಟೊತ್ತಿಗೆ ನಮ್ಮ ಅಮ್ಮಂಗೇನಾದರೂ ಎಲ್ಲ ವಿಷಯ ಗೊತ್ತಾಗೋಗಿದ್ರೆ ನಿಮ್ಮ ಮನೆಯವ್ರಿಗೆ ಭೂತ ಬೆಳೆಸ್ಬಿಡ್ತಿದ್ರು, ಈ ಮದುವೆನೇ ಕ್ಯಾನ್ಸಲ್ ಮಾಡಿಬಿಡ್ತಿದ್ರು ಅಂತ ಹೇಳ್ತಿದ್ರು. ನನ್ನ ಮಗ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಆದರೆ ನಿಮ್ಗೆಲ್ಲ ವಿಷಯ ಗೊತ್ತಾದ್ಮೇಲೆ ನೀವೇನು ಮಾಡಲೇ ಇಲ್ವಲ್ಲ? ಅದು ಯಾಕೆ ಅಂತ ನಿನಗೆ ಕಾರಣನೂ ಹೇಳಿದ್ದೀನಲ್ವಾ. ಕೂಗಾಡಿ ಕಿರ್ಚಾಡಿ ಮದುವೆ ನಿಲ್ಲಿಸ್ಬಿಟ್ರೆ ಒಂದು ಸ್ವಲ್ಪ ದಿನ ಹತ್ತು ಕರೆದು ಆಮೇಲೆ ಬೇರೆ ಹುಡುಗನ ನೋಡಿಕೊಂಡು ಮದುವೆ ಮಾಡ್ಕೊಂಡು ಬಿಡ್ತಾಳೆ. ಆದರೆ ಅವಳು ನನಗೆ ಮಾಡಿರೋ ಮೋಸಕ್ಕೆ ಆ ಶಿಕ್ಷೆ ಏನೇನೂ ಸಾಲಲ್ಲ. ಇಡೀ ಜೀವನ ನೆನಪಲ್ಲಿರೋ ಹಾಗೆ ಶಿಕ್ಷೆ ಆಗಬೇಕು. ಅದಕ್ಕೆ ಅವಳು ಏನೇ ಮೋಸ ಮಾಡಿದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ. ಮದುವೆ ಆಗಿ ಬರಲಿ, ಆಮೇಲಿದೆ ಅವಳಿಗೆ ಶಿಕ್ಷೆ. ಹೌದು, ಅವ್ರಿಗೆ ಅನುಮಾನ ಹೇಗೆ ಬಂತು? ಅಂಥದ್ದೇನಾಯಿತು ಇವಾಗ? ಅದೇ ಮೇಡಮ್, ನೀವು ಅವ್ರ ಅಮ್ಮಂಗೆ ಕಾಲ್ ಮಾಡಿ ಮಗಳ ಹಳಿಯನ್ನ ಹನಿಮೂನ್ಗೆ ಎಲ್ಲಿ ಕಳಿಸ್ತೀರಾ ಅಂತ ಕೇಳ್ತಿದ್ರಂತಲ್ಲ, ಅದು ಅವ್ರಿಗೆ ವ್ಯಂಗ್ಯವಾಗಿ ಅನ್ಸಿದೆಯಂತೆ. ಅದನ್ನ ಇಟ್ಕೊಂಡು ಅನುಮಾನ ಪಡ್ತಾ ಇದ್ದಾರೆ. ಓ, ಅದನ್ನಿಟ್ಕೊಂಡು ಅನುಮಾನ ಪಡ್ತಿದ್ದಾಳಾ? ಅಜ್ಜಿ ಹತ್ರ ಅಮರವ್ರ ಹತ್ರ ಎಲ್ಲ ಹೇಳಿ ಮುಂದೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ತಿರೋ ಆಗಿತ್ತು. ಓ ಹೌದಾ? ಪ್ಲ್ಯಾನ್ ಮಾಡಲಿ. ಅದಕ್ಕೂ ಮುಂಚೆ ಅವಳ ಹತ್ರ ಹೇಗೆ ನೈಸಾಗಿ ಮಾತಾಡಿ ಅವಳು ನನ್ನ ದಾರಿಗೆ ಬರೋ ಹಾಗೆ ಹೇಗೆ ಮಾಡ್ತೀನಿ ನೋಡ್ತಾ ಇರು. ಅವಳು ಫ್ರಾಡ್ ಆದರೆ ನಾನು ಅವಳಿಗಿಂತ ದೊಡ್ಡ ಕೇಡಿ. ಆದರೆ ಅವಳ ಮುಖ ನೋಡಿದ್ರೆ ನಂಗೆ ಮೈಯೆಲ್ಲ ಉರಿಯುತ್ತೆ. ಛೇ, ಹಾಳಾಗೋಗ್ಲಿ. ಏನು ಅವಳಿಗಿಂತ ನೀನೇ ಚೆನ್ನಾಗಿದೆಯಾ ಕಣೆ. ನನ್ನ ಮಗನಿಗೆ ಅವಳನ್ನ ಮದುವೆ ಮಾಡ್ಕೊಳ್ಳೋ ಬದಲು ನಿನ್ನನ್ನು ಮಾಡ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಮೇ ಐ ಕಮ್ ಇನ್? ಇಂಥ ಜಾಗಕ್ಕೆ ಬಂದು ಮೇ ಕಮ್ಮಿನ್ ಅಂತ ಕೇಳಬಾರ್ದು. ದಡಾರ್ ಅಂತ ಬಾಗಿಲು ತಳ್ಳಿ ಬಡಾರ್ ಅಂತ ಒಳಗೆ ಬರ್ತಾ ಇರ್ಬೇಕು. ಈ ಸೀರಿಯಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ ಗೊತ್ತಾ? ಹಾಗೆ ತಿನ್ಬಿಡ್ಬೇಕು ಅನಿಸ್ತಿದೆ. ರೀ, ನಂಗೆ ಆಶೀರ್ವಾದ ಮಾಡಿ. 10 ಮಕ್ಳು ಹೆತ್ತು 100 ಕಾಲ ಸುಖವಾಗಿ ಬಾಳು. ಅಯ್ಯಯ್ಯೋ, ನಂಗೆ ಅಷ್ಟೆಲ್ಲ ಆಗಲ್ಲ. ಆಯ್ತು, ನಾನು 10 ಮಕ್ಳು ಎತ್ಕೋತೀನಿ, ನೀನು ಸಂತೋಷವಾಗಿರು, ಸರಿನಾ? ಮುಂದೆ ಏನು ಮಾಡಬೇಕು ಅಂತ ನಂಗೆ ಏನು ಗೊತ್ತಿಲ್ಲ. ಡೋಂಟ್ ವರಿ, ಅದನ್ನೆಲ್ಲ ನಾನೇ ಹೇಳ್ಕೊಡ್ತೀನಿ. ಈಗ ನಿನ್ನ ಜೀವನದಲ್ಲಿ ಏನೇನು ಆಸೆ ಇದೆ ಅಂತ ಹೇಳು, ಅದನ್ನೆಲ್ಲ ನಾನೇ ಒಂದೊಂದಾಗಿ ಪೂರೈಸ್ತೀನಿ. ನಿಜವಾಗ್ಲೂ? ನಿಜವಾಗ್ಲು, ಖಂಡಿತವಾಗ್ಲೂ? ಖಂಡಿತವಾಗ್ಲು. ಗಾಡ್ ಪ್ರಾಮಿಸ್? ಅಷ್ಟೇ ಇವಾಗ.